ಕೇಳಿಸುತ್ತಲ್ವಾ? ನಾವು KS ಪಾಟೀಲ್ ನಾನು ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಮ್ಮ ತಾಲೂಕು ಅಧ್ಯಕ್ಷರು ಹನುಮಂತರಾಜ್ ಅವರು ನೆಲಮಂಗಲ ತಾಲೂಕು ಗೋಳೇಗೌಡ, ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಆನಂದ ಬಂದಿದ್ದಾರೆ, ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ಗೋವಿಂದರಾಜ್ ಅವರು, ಮತ್ತು ಅವರು ಪ್ರಧಾನ ಕಾರ್ಯದರ್ಶಿ ಉಪ್ಪು ಅವರು, ಮುನ್ರಾಜ್ ಅವರು, ಮತ್ತು ಆಶಾ ಅಂತ ಅವರು, ನಮ್ಮ ಅರುಣವರು ಇದ್ದಾರೆ, ಉಪಾಧ್ಯಕ್ಷರು ಶಿವರಾಜ್. ಇವತ್ತು ನಾವು ಲೆಟರ್ ಕೊಡಕ್ಕೆ ಬಂದಿದ್ದೀವಿ ಅಂತಂದರೆ, ಇದೇ ನೆಲಮಂಗಲ ತಾಲೂಕು ಏನು ಹೇಳ್ತೀನಿ, ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಮನೆ ನಿರ್ಮಿಸಿರುವವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಒತ್ತುವರಿ ತೆರವುಗೊಳಿಸಿ ಶಿವಗಂಗೆ ಕ್ಷೇತ್ರ ಜಾನುವಾರುಗಳ ಜಾತ್ರೆಯ ಜಾಗವನ್ನು ಸಂರಕ್ಷಿಸಿ ಜಾತ್ರೆಯ ಜಾಗವನ್ನು ನಿರ್ಬಂಧಿಸಬೇಕಾಗಿ ಕೋರಿದ್ದು ನಾವು ಲೆಟರ್ ಕೊಡ್ತಾ ಇದ್ದೀವಿ. ಇದೇ ತಹಸೀಲ್ದಾರ್ ಅವರಿಗೆ ವಿಚಾರ ಏನಂತಂದರೆ, ಈ ಜಾಗದ ಹತ್ರ ಸರ್ವೆ ನಂಬರು 1039ರಲ್ಲಿ 1 ಎಕರೆ 11 ಗುಂಟೆ, ಸರ್ವೆ ನಂಬರ್ 42/1ರಲ್ಲಿ 19 ಗುಂಟೆ, ಸರ್ವೆ ನಂಬರ್ 37ರಲ್ಲಿ 10 ಎಕರೆ 21 ಗುಂಟೆ ಸರ್ಕಾರಿ ಜಮೀನು ಇರೋದ್ರಿಂದ ಅಲ್ಲಿ ಇರ್ತಕ್ಕಂಥವ್ರು ಕೆಲವರು ಮನೆಗಳು ಒತ್ತುವರಿ ಮಾಡಿ ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಲೆಟರ್ ಕೊಡ್ತಾ ಇದ್ದೀವಿ. ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ಮನೆ ಕಟ್ತಾ ಇರೋರು ಮುಂದಿನ ದಿನಗಳಲ್ಲಿ ಜಾತ್ರೆ ಬಂದಾಗ ಅಲ್ಲಿ ಪಾರ್ಕಿಂಗ್ ಇರ್ಬೋದು, ಮತ್ತು ಜಾತ್ರೆ ಜಾಗ ಕಡಿಮೆ ಆಗೋದ್ರಿಂದ ಜನಗಳು ಜಾಸ್ತಿ ಬಂದಾಗ ಜಾಗ ಬೇಕಾಗುತ್ತೆ. ಹಾಗಾಗಿ ಗೌರ್ಮೆಂಟ್ ಅಂದರೆ ಸರ್ಕಾರ ಏನು ಜಮೀನನ್ನ ಮಂಜೂರು ಮಾಡಿದೆ ಅದನ್ನು ವಶಪಡಿಸ್ಕೊಬೇಕು. ಈ ರೀತಿಯಾಗಿ ಯಾರ್ಯಾರೋ ಬಂದು ಎಲ್ಲ ಒತ್ತುವರಿ ಮಾಡಿಕೊಂಡು ಕಣ್ಣಿದ್ರು ನೋಡಿಕೊಂಡು ಸುಮ್ಮನೆ ಇರ್ತಾರೆ ಅಂದರೆ ಇದು ಯಾವ ಒಂದು ಇದಾಗುತ್ತೆ ನೋಡಿ. ಹಾಗಾಗಿ ನಾವು ಇದನ್ನು ಲೆಕ್ಕ ಕೊಡೋಕ್ಕೆ ನಿಜ ತಹಸೀಲ್ದಾರ್ಗೆ ಲೆಕ್ಕ ಕೊಡೋಕ್ಕೆ ನೋಡೋಣ ಏನು ನಮ್ಮ ರೈತರ ಘಟಕದ ಅಧ್ಯಕ್ಷರು ಗೋವಿಂದಣ್ಣ ಅವರು ಮಾತಾಡ್ತಾರೆ. ಅದು ಪೂರ ವಿಚಾರ ಗೊತ್ತಿದೆ ಅವರಿಗೆ, ಮಾತಾಡ್ತಾರೆ. ಜನಗಳೇ ನಮಸ್ತೆ. ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗೆ ಏನಾಗ್ಬಿಟ್ಟಿದೆ, ಇವತ್ತು ಸರ್ಕಾರಿ ಜಮೀನು ಉಳಿಸೋರು ಯಾರೂ ಇಲ್ಲ ಅನ್ನೋದಿದೆ. ನಾವು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ. ಗ್ರಾಮವರು ಗುಂಟೂರು ಗೌಕಟ್ಟೆ ಸರ್ಕಾರಿ ಆಸ್ತಿಗಳೇನಿದೆ ಗ್ರಾಮವರು ರಕ್ಷಿಸಬೇಕು ಅಂತ ಆಲ್ರೆಡಿ ಮನವಿ ಕೊಟ್ಟಿದ್ದು. ಇವಾಗ ನಮ್ಮ ನೆಲಮಂಗಲ ಸೋಂಪುರವರು ಶಿವಗಂಗೆ ಗ್ರಾಮದ ಗೋರೆಗೌಡರಾಗ ಅವರು ನಮ್ಮ ಗಮನಕ್ಕೆ ತಂದಿರ್ತಾರೆ. ಏನು ಅಂದರೆ, ನಮ್ಮ ಗ್ರಾಮದಲ್ಲಿ ಏನು ಕ್ಷೇತ್ರದಲ್ಲಿ ಶಿವಗಂಗೆ ಜಾತ್ರಾ ಜಾಗ ನಡೆಸಿದ್ದು ಅಕ್ರಮವಾಗಿ ಭೂಗಳ್ಳರು ಜಮೀನು ಹೊಂದಿರುವವರು ಮನೆ ಹೊಂದಿರುವವರೇ ಅಕ್ರಮವಾಗಿ ಮನೆ ನಿರ್ಮಿಸಿರೋದ್ರಿಂದ ಇವರು ದಯವಿಟ್ಟು ಒಂದು ಮನವಿ ಕೊಡಬೇಕು ಅಂತ ತಿಳಿಸಿರ್ತಾರೆ. ನಾವೇನು ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಎಲ್ಲ ನಮ್ಮ ಒತ್ತುವರಿಗಳ ಜೊತೆ ಇವತ್ತು ನೆಲಮಂಗಲ ತಹಸೀಲ್ದಾರ್ ಅವರಿಗೆ ಶಿವಗಂಗೆ ಗ್ರಾಮದಲ್ಲಿ ಆಗಿರೋ ಅಕ್ರಮ ಭೂಕಬ್ಜಕ್ಕೆ ಜಮೀನನ್ನು ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಯಾತ್ರಾ ಜಾಗವಾಗಿ ಮಂಜೂರು ಮಾಡಬೇಕು ಅಂತ ಮನವಿ ಸಲ್ಲಿಸಲು ಬಂದಿರ್ತೇವೆ. ಅದೇ ಶಿವಗಂಗೆ ಯಾತ್ರಾ ಜಾಗಕ್ಕೆ ಮಂಜೂರು ಮಾಡಲು ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಲು ಬಂದಿರ್ತೀವಿ. ಅಲ್ಲಿ ನಮ್ಮ ತಹಸೀಲ್ದಾರರು ಸೂಕ್ತ ರೀತಿ ಕಾನೂನಾತ್ಮಕ ತನಿಖೆ ಮಾಡಿ ಸರ್ಕಾರಿ ಆಸ್ತಿ ಉಳಿಸಿಕೊಳ್ಳಬೇಕು ಅಂತ ಈ ಮುಖಾಂತರ ಕೋರುತ್ತೇವೆ. ಈ ನೆಚ್ಚಿನ ಮಾಹಿತಿಯನ್ನು ನಮ್ಮ ತಾಲೂಕು ನೆಲಮಂಗಲ ಅಧ್ಯಕ್ಷರು ಹನುಮಂತರಾಜ್ ಅವರು ಮತ್ತು ಅವರು ಇದ್ರ ಬಗ್ಗೆ ಕೆಳಾಧಿಕಾರಿಗಳು ಯಾರಿಗೆ ಕೊಟ್ಟಿದ್ದಾರೆ? ಆಮೇಲೆ ಬಂದು ಏನು ಮಾಡೋದು? ಆಲ್ರೆಡಿ ಜಿಲ್ಲಾಧಿಕಾರಿ ಕೊಟ್ಬಿಟ್ಟಿದ್ದೀವಿ. ಅಂದರೆ ಜಿಲ್ಲಾ ಆಸ್ತಿ ಗ್ರಾಮವರು ಏನು ಸರ್ಕಾರಿ ಆಸ್ತಿ ಲಭ್ಯ ಇರಬೇಕು ಅದು ಮುಗಿಸಲಿಡಿ ಅಂತ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ.